ಆತ್ಮೀಯ ವಿದ್ಯಾರ್ಥಿಗಳೇ, BA 4ನೇ ಸೆಮಿಸ್ಟ್ರಿಯ ಐಚ್ಛಿಕ ಕನ್ನಡ ವಿಷಯದಲ್ಲಿ ಅಲಂಕಾರಗಳ ಬಗ್ಗೆ ಕಳೆದ ವಿಡಿಯೋ ಪಾಠದಲ್ಲಿ ಅವಲೋಕನವನ್ನು ಮಾಡ್ತಾ ಇದ್ರಿ. ಈ ಅಲಂಕಾರಗಳಲ್ಲಿ ಮುಖ್ಯವಾಗಿ ಎರಡು ಪ್ರಕಾರಗಳು, ಒಂದು ಶಬ್ದಾಲಂಕಾರ, ಇನ್ನೊಂದು ಅರ್ಥಾಲಂಕಾರ. ಕಳೆದ ಪಾಠದೊಳಗೆ ಶಬ್ದಾಲಂಕಾರ ಅಂದರೇನು, ಶಬ್ದಾಲಂಕಾರದಲ್ಲಿ ಬರ್ತಕ್ಕಂತಹ ಪ್ರಕಾರಗಳು, ಅವುಗಳಿಗೆ ಕಾವ್ಯಗಳಲ್ಲಿ ಇರ್ತಕ್ಕಂತಹ ಉದಾಹರಣೆಗಳ ಮೂಲಕ ಆ ಪಾಠವನ್ನು ಮನನ ಮಾಡಿಕೊಂಡಿದ್ದೀರಿ ಅಂತಕ್ಕಂತಹ ಒಂದು ಆಶಾಭಾವನೆಯೊಂದಿಗೆ ಇಂದಿನ ಒಂದು ವಿಡಿಯೋ ಪಾಠದಲ್ಲಿ ಮುಂದುವರೆದ ಭಾಗವಾಗಿ ಅಲಂಕಾರದಲ್ಲಿ ಬರ್ತಕ್ಕಂತಹ ಇನ್ನೊಂದು ಪ್ರಕಾರ ಯಾವುದು ಅಂತಂದರೆ ಅರ್ಥಾಲಂಕಾರ. ಮುಖ್ಯವಾಗಿ ಅರ್ಥಾಲಂಕಾರ ಕಾವ್ಯಕ್ಕೆ, ಕವಿಗೆ ಅತ್ಯಂತ ಪ್ರತಿಷ್ಠೆಯನ್ನು, ಪ್ರಬುದ್ಧತೆಯನ್ನು, ಕವಿಯ ಒಂದು ಜನಪ್ರಿಯತೆಯನ್ನು ತಂದು ಕೊಡ್ತಕ್ಕಂತಹ ಕೆಲಸ ಎಲ್ಲಿ ಆಗ್ತಾ ಇದೆ ಅಂತಂದ್ರೆ ಈ ಅರ್ಥಾಲಂಕಾರದಲ್ಲಿ ನಡೀತಾ ಇದೆ ಅನ್ನೋದನ್ನು ಕಾವ್ಯ ಮೀಮಾಂಸೆಕಾರರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ತಿಳಿಸಲ್ಪಡ್ತಾ ಇದ್ದಾರೆ. ಹಾಗೆ ಕಾವ್ಯ ಮೀಮಾಂಸೆಕಾರರು ಹೇಳುವಂತಹ ವಿಚಾರ ಏನು ಅಂತಂದ್ರೆ, ಕಾವ್ಯಲಕ್ಷ್ಮಿಯ ಶರೀರವಾಗಿರುವ ಅರ್ಥಕ್ಕೆ ಸೌಂದರ್ಯ ಅತಿಶಯವನ್ನು ಕಲ್ಪಿಸಬೇಕಾದರೆ ಅಲಂಕಾರವೆನ್ನುವುದು ಸಹೃದಯರಿಗೆ ಹೃದ್ಯವಾಗಿ ಬೇಕಾಗುತ್ತದೆ. ಹೃದ್ಯತೆ ಇಲ್ಲದಿದ್ದರೆ ಅದು ಅಲಂಕಾರವೆನಿಸಿಕೊಳ್ಳುವುದಿಲ್ಲ. ಅಲ್ಲದೆ ಅರ್ಥಾಗತವಾಗಿರುವ ಚಮತ್ಕಾರವಾದ ಅಂಶವು ವ್ಯಂಗ್ಯವಾಗಿ ಇರಕೂಡದು ಎಂದು ವಿದ್ವಾಂಸರರು ಸಲಹೆಯನ್ನು ಕೊಡ್ತಾ ಇದ್ದಾರೆ. ಅಂದ್ರೇನು, ಕಾವ್ಯಗಳಲ್ಲಿ ಅರ್ಥಾಲಂಕಾರಗಳ ಬಳಕೆಯ ವಿಚಾರಗಳು ಏನಾಗ್ತಾ ಇದೆ ಅಂತಂದ್ರೆ ಅವಶ್ಯಕವಾಗಿ ಬೇಕು. ಕಾವ್ಯಗಳಲ್ಲಿ ವಿಷಯ ವಸ್ತುವಿನ ಸೊಗಸನ್ನು ಉಂಟು ಮಾಡುವುದು ಅರ್ಥಾಲಂಕಾರಗಳ ಮೂಲಕ. ಇವುಗಳ ಬಳಕೆಯಿಂದ ಒಬ್ಬ ಕವಿಯ ಶ್ರೇಷ್ಠತೆಯನ್ನು ಅರಿಯಬಹುದಾಗುತ್ತದೆ. ಈ ಅಲಂಕಾರಗಳ ಸಂಖ್ಯೆಗಳು ನಮ್ಮ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಅಗಣಿತ ಅಂತಂದ್ರೆ ಲೆಕ್ಕವಿಲ್ಲದಷ್ಟು ಅಂತ್ಯ. ಸುಮಾರು ಒಂದು ಅಂದಾಜಿನ ಪ್ರಕಾರವಾಗಿ ಏನಾಗ್ತಾ ಇದೆ ಅಂತಂದರೆ 35ರಿಂದ 120 ಅಲಂಕಾರಗಳು, ಅರ್ಥಾಲಂಕಾರಗಳ ವಿಧಗಳನ್ನು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಗುರುತಿಸ್ತಾ ಇದ್ದಾರೆ. 35ರಿಂದ 120ರವರೆಗೆ ಏನಾಗಿದ್ದಾವು ಅಂತಂದರೆ ಅರ್ಥಾಲಂಕಾರಗಳು ನಮ್ಮ ಕಾವ್ಯ ಮೀಮಾಂಸೆಕಾರರು ಗುರುತಿಸಿ ಅವುಗಳ ಬಳಕೆಯಲ್ಲಿರ್ತಕ್ಕಂತಹ ವೈಶಿಷ್ಟ್ಯತೆಗಳನ್ನು ಅಭಿವ್ಯಕ್ತಗೊಳಿಸಿದ್ದಾರೆ. ಆದರೆ ನಮ್ಮ ಅಧ್ಯಯನಕ್ಕೆ ಇರತಕ್ಕಂತಹ ಅರ್ಥಾಲಂಕಾರದಲ್ಲಿ ವಿಧಗಳು ಎಷ್ಟು ಅಂತಂದರೆ ಕೇವಲ 5. ಅವು ಯಾವುವು ಅಂತಂದರೆ ಉಪಮಾ ಅಲಂಕಾರ, ರೂಪಕ ಅಲಂಕಾರ, ಉತ್ಪ್ರೇಕ್ಷೆ ಅಲಂಕಾರ, ದೃಷ್ಟಾಂತ ಅಲಂಕಾರ, ಸ್ವಭಾವೋಕ್ತಿ ಅಲಂಕಾರ. ಈ 5 ಅರ್ಥಾಲಂಕಾರದ ವಿಧಗಳು ಏನಾಗ್ತಾ ಇದ್ದವು ಅಂತಂದರೆ ಈ ಒಂದು ಅಧ್ಯಯನಕ್ಕೆ BA 4ನೇ ಸೆಮಿಸ್ಟ್ರಿಯ ಐಚ್ಛಿಕ ಕನ್ನಡದಲ್ಲಿ 5 ಅಲಂಕಾರಗಳ ಕುರಿತಾಗಿ ಅಧ್ಯಯನ ಮಾಡಿದರೆ ಸಾಕು. ಉಳಿದ ಎಲ್ಲ ಅಧ್ಯಯನಗಳು ನಿಮಗೆ ಬೇಕು ಅಂತಂದ್ರೆ ನಾಳೆ ನೀವು BA ಮುಗಿಸಿಕೊಂಡು MA ಸ್ನಾತಕೋತ್ತರ ಕನ್ನಡ ಪದವಿಯನ್ನು ಮಾಡ್ತಾ ಇದ್ರಿ ಅಂತಂದರೆ ಅಲ್ಲಿ ಏನಾಗ್ತಾ ಇದೆ ಅಂತಂದರೆ ನಿಮ್ಮನ್ನ ಹೆಚ್ಚಿನ ವ್ಯಾಸಂಗಕ್ಕಾಗಿ ಭಾರತೀಯ ಕಾವ್ಯ ಮೀಮಾಂಸೆಯನ್ನು ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ಈ ಎಲ್ಲ ಅಲಂಕಾರಗಳು ನಿಮಗೆ ಏನಾಗ್ತಾವು ಅಂತಂದರೆ ಅಲ್ಲಿ ಪರಿಚಯ ಆಗ್ತಾವು. ಇಲ್ಲಿ ಕೇವಲ ಈ 5 ಅಲಂಕಾರಗಳನ್ನು ಈ ಒಂದು ಅವಧಿಯೊಳಗೆ ಏನು ಮಾಡೋಣ ಅಂತಂದರೆ ತಿಳಿದುಕೊಳ್ಳುವಂತಹ ಕೆಲಸಕ್ಕೆ ಏನಾಗೋಣ ಅಂತಂದರೆ ಅನಿಯೋಗೋಣ. ಈ 5 ಅಲಂಕಾರಗಳಲ್ಲಿ ಒಂದನೇದಾಗಿ ಯಾವುದು ಅಂತಂದ್ರೆ ಉಪಮಾ ಅಲಂಕಾರ. ಉಪಮಾ ಅಲಂಕಾರ ನಮ್ಮ ಕನ್ನಡ ಕಾವ್ಯ ಸಂದರ್ಭಕ್ಕೆ ಬಹಳಷ್ಟು ಕವಿಗಳು ಇದನ್ನು ಏನು ಮಾಡಿದ್ದಾರೆ ಅಂತಂದರೆ ಬಳಸಿಕೊಂಡಿದ್ದಾರೆ. ಉಪಮಾ ಅಲಂಕಾರ ಕವಿಗಳಿಗೆ ಅತ್ಯಂತ ಶ್ರೇಷ್ಠ. ಯಾಕೆ ಶ್ರೇಷ್ಠ ಅಂತಂದರೆ 2 ವಸ್ತುಗಳನ್ನು ಇಲ್ಲಿ ಹೋಲಿಸಿಕೊಳ್ಳುವಂತಹ ಸಂದರ್ಭ ಕವಿಯ ಕಾವ್ಯಗಳ ವಿಷಯ ವಸ್ತುವಿಗೆ ಏನಾಗ್ತಾ ಇದೆ ಅಂತಂದರೆ ಇದು ಅತ್ಯಂತ ಶ್ರೇಷ್ಠವಾಗಿ ಕಾಣ್ತಾ ಇದೆ. ಹಾಗಾಗಿ ಕವಿಗಳು ಈ ಒಂದು ಉಪಮಾ ಅಲಂಕಾರವನ್ನು ಯಥೇಚ್ಛವಾಗಿ ಏನು ಮಾಡಿದ್ದಾರೆ ಅಂತಂದರೆ ಬಳಸಿಕೊಂಡಿದ್ದು ನಮಗೆ ಗೋಚರ ಆಗ್ತಾ ಇದೆ. ಏನು ಹೇಳ್ತಾ ಇದೆ ಈ ಉಪಮಾ ಅಲಂಕಾರ ಅಂತಂದರೆ, ಏನು ಅದರ ವ್ಯಾಖ್ಯಾನ ಇಲ್ಲಿ ಹೇಳ್ತಾ ಇದ್ದಾರೆ. 2 ವಸ್ತುಗಳಲ್ಲಿಯ ಪರಸ್ಪರ ಸಾದೃಶ್ಯ ಸಂಪತ್ತನ್ನು
ಹೇಳುವುದು ಉಪಮಾ ಅಲಂಕಾರ ಎಂದೆನಿಸಿಕೊಳ್ಳುತ್ತದೆ. ಎರಡು ವಸ್ತುಗಳಲ್ಲಿಯ ಪರಸ್ಪರ ಸಾದೃಶ್ಯ ಸಂಪತ್ತನ್ನು ಹೇಳುವುದು ಉಪಮಾ ಅಲಂಕಾರ ಎನಿಸುವುದು. ಈ ಅಲಂಕಾರದಲ್ಲಿ ಉಪಮಾನ ಉಪಮೇಯ ಪದಗಳೇ ಆ ಎರಡೂ ವಸ್ತುಗಳು. ಅವೆರಡರಲ್ಲಿಯ ಸಾದೃಶ್ಯ ಸಂಪತ್ತು ಅಂತಂದರೆ ಹೋಲಿಕೆ ಅಂತ ಕರಿತಾ ಇದ್ದೀವಿ, ಗುರುತಿಸುವುದು, ಅದು ಪ್ರಧಾನ ಅಂಶ. ಅಂದರೆ ಉಪಮಾನದ ಸಾದೃಶ್ಯವನ್ನು ಉಪಮೇಯಕ್ಕೆ ಹೋಲಿಸುವುದನ್ನು ಕಾಣಬಹುದಾಗಿದೆ. ಉಪಮೇಯವು ಹೋಲಿಸಿಕೊಳ್ಳುವ ಪ್ರತ್ಯಕ್ಷ ವರ್ಣ್ಯವಸ್ತು ಅಂತ ಕರಿತಾ ಇದ್ದೀವಿ. ಪದ ವರ್ಣ್ಯವಸ್ತುವಾದರೆ ಉಪಮಾನವು ಉಪಮೇಯವನ್ನು ಹೋಲಿಸುವ ಅಪ್ರತ್ಯಕ್ಷ ಅಗೋಚರ ಕಲ್ಪನೆಗೆ, ಭಾವನೆಗೆ, ಅನುಭವಕ್ಕೆ ವೇದವಾದ ವರ್ಣವಸ್ತು, ಅದಕ್ಕೆ ಪದ ಅಂತ ಹೇಳ್ತಾ ಇದ್ದಾರೆ, ಆ ವರ್ಣವಸ್ತುವಾಗಿರುತ್ತದೆ. ಒಟ್ಟಾರೆ ಈ ಒಂದು ಉಪಮಾ ಅಲಂಕಾರವನ್ನು ಅವಲೋಕನ ಮಾಡಿದಾಗ ಉಪಮಾ ಅಲಂಕಾರವು ಉಪಮಾನ ಉಪಮೇಯ ಸಮಾನ ಧರ್ಮ ಉಪಮಾವಾಚಕದ ಈ 4 ಅಂಶಗಳಿಂದ ಇದು ಕೂಡಿರುತ್ತದೆ. ಈ 4 ಅಂಶಗಳಿಂದ ಕೂಡಿರುವುದನ್ನು ನಾವು ಪೂರ್ಣೋಪಮೇಯ ಅಲಂಕಾರ ಎಂದು ಕರೆಯುತ್ತೇವೆ. ಅವುಗಳಲ್ಲಿ ಒಂದು ಇಲ್ಲದೆ ಹೆಚ್ಚು ಅಂಶಗಳು ಲೋಪವಾಗಿದ್ದರೆ ಲುಪ್ತೋಕ್ತಮೆ ಎಂದು ಕರೆಯುತ್ತೇವೆ. ಉಪಮಾವಾಚಕ ಪದಗಳು ಇಲ್ಲಿ ಏನೇನು ಬರ್ತಾ ಇದ್ದಾವು? ಉಪಮಾ ಅಲಂಕಾರ ಅಂತಂದರೆ ಹೆಂಗೆ ಕಂಡಿಡಬೇಕು? ಅಂತೆ, ಹಾಗೆ, ಅಂದದಿ, ಅಂತಿರೆ, ಓಲ್, ಅಂತೆ ಓಲ್, ಅಂತಿರೆ ಓಲ್ ಮುಂತಾದ ರೀತಿಯಾದಂತಹ ಉಪಮಾವಾಚಕಗಳು ಬರ್ತಾ ಇದ್ದಾವು. ಹೆಂಗೆ ಬರ್ತಾ ಇದ್ದಾವು? ಚಂದ್ರನಂತೆ, ರಾಮನಂತೆ, ಸೀತೆಯಂತೆ, ಕಮಲದಂತೆ, ಚಂದ್ರನಂತೆ, ಶಶಿಧರನಂತೆ ಈ ರೀತಿಯಾಗಿ ಬಳಕೆ ಆಗ್ತಾ ಇದ್ದಾವೆ. ಈ ರೀತಿಯಾಗಿ ಬಂದಂತಹ ಪದಗಳು ಇದ್ದು ಅಂತಂದರೆ ಅವುಗಳನ್ನು ನಾವು ನೇರವಾಗಿ ಉಪಮಾ ಅಲಂಕಾರ ಅಂತಿಕೆ ಏನು ಮಾಡ್ಬೋದು ಅಂತಂದರೆ ಗುರುತಿಸಬಹುದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಏನು ಅಂತಾರೆ? ದಸರಾ ಕಾಲದಲ್ಲಿ ಮೈಸೂರು ಇಂದ್ರನ ಅಮರಾವತಿಯಂತೆ ಜಗಜಗಿಸುತ್ತದೆ. ಇದೊಂದು ವಾಕ್ಯ ಏನೈತಿ? ದಸರಾ ಕಾಲದಲ್ಲಿ ಮೈಸೂರು ಇಂದ್ರನ ಅಮರಾವತಿಯಂತೆ ಜಗಜಗಿಸುತ್ತದೆ. ಮೈಸೂರು ನಗರ ಏನಾಗ್ತಾ ಇದೆ ಅಂತಂದ್ರೆ ಅಮರಾವತಿಯಂತೆ. ಅಮರಾವತಿ ಅಂತಂದ್ರೆ ಇಂದ್ರನ ಅರಮನೆ ಅಂತ ಕರಿತೀವಿ, ದೇವೇಂದ್ರನ ಅರಮನೆ, ದೇವತೆಗಳ ಒಂದು ಅರಮನೆ ಅಂತ ಕರಿತೀವಿ. ಅಂತಹ ಅರಮನೆ ಯಾವುದು ಬೆಳಗ್ತಾ ಇದೆ ಅಂತಂದ್ರೆ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರು ಅಂತ ಕರಿತಾಯಿವಿ. ಸಾಂಸ್ಕೃತಿಕ ರಾಜಧಾನಿ ಯಾವುದು ಅಂತಂದ್ರೆ ಮೈಸೂರು ಅಂತ ಹೇಳ್ತಾ ಇದ್ದೀವಿ. ದಸರಾ ಕಾಲದೊಳಗೆ ಇಡೀ ಮೈಸೂರು ನಗರ ಏನಾಗ್ತಾ ಇದೆ ಅಂತಂದ್ರೆ ಅಮರಾವತಿಯಂತೆ ಕಂಗೊಳಿಸ್ತಾ ಇದೆ. ಬೀದಿ ಬೀದಿಗಳಲ್ಲಿ ಏನು ಮಾಡಿರ್ತಾರೆ ಅಂತಂದ್ರೆ ಸಣ್ಣ ಸಣ್ಣ ದೀಪ ಅಲಂಕಾರಗಳನ್ನು ಮಾಡಿರ್ತಾರೆ. ಎಲ್ಲ ರೀತಿಯಾದಂತಹ ಅರಮನೆಗಳಿಗೆ ದೀಪಾಲಂಕಾರಗಳು ಇರ್ತಾ ಇದ್ದಾವು, ತಳಿರು ತೋರಣಗಳೆಲ್ಲವೂ ಇರ್ತಾ ಇದ್ದವು. ನೋಡಿದರೆ ಏನಾಗ್ತಾ ಇದೆ ಅಂತಂದ್ರೆ ನಾವು ಇಂದ್ರನ ಅಮರಾವತಿಗೆ ಬಂದಿದ್ದೇವೆ ಅಂತಕ್ಕಂತಹ ಮನೋಭಾವ ಭಾಸವಾಗ್ತಾ ಇದೆ. ಆ ರೀತಿಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ದಸರಾ ಕಾಲದಲ್ಲಿ ಮೈಸೂರು ಇಂದ್ರನ ಅಮರಾವತಿಯಂತೆ ಜಗಜಗಿಸುತ್ತದೆ ಅನ್ನೋದನ್ನು ಹೇಳ್ತಾರೆ. ಇಲ್ಲಿ ಮೈಸೂರು ಇಂದ್ರನ ಅಮರಾವತಿ ಉಪಮಾನ ಉಪಮೇಯಗಳಾಗ್ತಾವು. ಉಪಮಾನ ಇಂದ್ರನ ಅಮರಾವತಿ, ಉಪಮೇಯ ಮೈಸೂರು, ಸಮಾನ ಧರ್ಮ ಜಗಜಗಿಸುವುದು. ಉಪಮಾವಾಚಕವಾದಂತಹ ಪದ ಯಾವುದು ಅಂತಂದ್ರೆ ಅಂತೆ, ಅಮರಾವತಿಯಂತೆ. ಆದುದರಿಂದ ಇದು ಉಪಮಾ ಅಲಂಕಾರ ಅನ್ನೋದನ್ನು ಏನು ಮಾಡ್ತಾ ಇದ್ದಾರೆ ಅಂತಂದರೆ ತಿಳಿಸಲ್ಪಡ್ತಾ ಇದ್ದಾರೆ. ಸಾಕಷ್ಟು ಉದಾಹರಣೆಗಳು ಏನಾಗ್ತಾ ಇದ್ದವು ಅಂತಂದ್ರೆ ಈ ಉಪಮಾ ಅಲಂಕಾರದೊಳಗೆ ಬರ್ತಾ ಇದ್ದವು. ಆ ಉಪಮಾ ಅಲಂಕಾರಗಳನ್ನು ನಾವು ಏನು ಮಾಡಬೇಕು ಅಂತಂದರೆ ಅಧ್ಯಯನದೊಳಗೆ ಬಳಸಿಕೆ ಮಾಡ್ಕೋಬೇಕು ಅಂತಕ್ಕಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ಇಂತಹ ಉಪಮಾ ಅಲಂಕಾರದೊಳಗೆ ಉಪ ಪ್ರಕಾರಗಳನ್ನು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ವ್ಯಕ್ತಪಡಿಸ್ತಾ ಇದ್ದಾರೆ. ಎಂಥವು ಅಂತಂದ್ರೆ ಸಾಕಷ್ಟು ಉಪ ಪ್ರಕಾರಗಳನ್ನು ಹೇಳ್ತಾ ಇದ್ದಾರೆ. ಯಾವುದು ಅಂತಂದ್ರೆ 3 ರೀತಿಯಾದಂತಹ ಉಪ ಪ್ರಕಾರಗಳನ್ನು ಹೇಳ್ತಾರೆ. ರೂಪ ಉಪಮೇಯ. ರೂಪ ಉಪಮೇಯ ಅಂತಂದರೆ ಅವನ ಕಣ್ಣು ಕೆಂಡದಂತೆ ಕೆಂಪಾಗಿದೆ. ಇಲ್ಲಿ ಹೋಲಿಕೆ ಬಾಹ್ಯ ಸದೃಶ್ಯವನ್ನು ಅವಲಂಬಿಸಿರುವುದರಿಂದ ಇದನ್ನು ನಾವು ರೂಪ ಉಪಮೇಯ ಅಂತ ಕರಿತೀವಿ. ಅವನ ಕಣ್ಣು ಕೆಂಡದಂತೆ ಕೆಂಪಾಗಿದೆ ಅಂತಂದ್ರೆ ಇಲ್ಲಿ ಬಾಹ್ಯ ಸಾದೃಶ್ಯ ಕಣ್ಣಿಗೆ ಕಾಣ್ತೈತಿ. ಯಪ್ಪ ಕಣ್ಣು ಕೆಂಪಗಾಗ್ಯಾವ, ಸಿಟ್ಟಿಗೇರಾನ ಅಂತ ಕೇಸಿ ಕೋಪಗೊಂಡಾನ ಅಂತಕ್ಕಂತಹದ್ದು ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ತೋರ್ಪಡಿಸ್ತಾ ಐತಿ.
ಇನ್ನೊಂದು ಗುಣ ಉಪಮೇಯ ಅಂತ ಹೇಳ್ತಾ ಇದ್ದಾರೆ. ಏನು ಗುಣ ಉಪಮೇಯ ಅಂತಂದ್ರೆ, ಈ ಅಲಂಕಾರದೊಳಗೆ ವ್ಯಕ್ತಿಯ ಗುಣವನ್ನು ಕವಿ ಸೆರೆ ಹಿಡಿಯುವ ಪ್ರಸಂಗವನ್ನು ನಾವು ಕಾಣ್ತೀವಿ. ವ್ಯಕ್ತಿಯ ಗುಣವನ್ನು ಹೆಂಗೆ ಸೆರೆ ಹಿಡಿತಾನೆ? ಅವನು ಸಮುದ್ರದಂತೆ ಗಂಭೀರ. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಗುಣ ಉಪಮೇಯ ಅಂತಕ್ಕಂತಹ ವಿಚಾರವನ್ನು ಹೇಳ್ತೀವಿ. ಇಲ್ಲಿ ಹೋಲಿಕೆ, ವ್ಯಕ್ತಿಯ ಗುಣ ಏನಾಗ್ತಾ ಇದೆ ಅಂತಂದ್ರೆ, ಗುಣ ಸ್ವಭಾವ ಏನಾಗ್ತಾ ಇದೆ ಅಂತಂದ್ರೆ ಸಮುದ್ರಕ್ಕೆ ಹೋಲಿಕೆಯಾಗಿದೆ ಅಂತಕ್ಕಂತಹದ್ದನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ಹೇಳ್ತಾರೆ ಭಾವ ಉಪಮೇಯ ಅಂತ ಹೇಳ್ತಾ ಇದ್ದಾರೆ. ಏನು ಭಾವ ಉಪಮೇಯ ಅಂತಂದ್ರೆ, ಈ ಅಲಂಕಾರದೊಳಗೆ ಬೇರೆ ಬೇರೆ ವಸ್ತುಗಳು ಬೇರೆ ಬೇರೆ ಗುಣಗಳನ್ನು ಪಡೆದುಕೊಂಡರೂ ಓದುಗನ ಭಾವದಲ್ಲಿ ಒಂದೇ ಅರ್ಥ ಭಾವಿಸುವಂತೆ ಮಾಡುವುದು ಕವಿಯ ಪ್ರತಿಭೆಯಾಗಿದೆ. ಇಲ್ಲಿ ಕವಿಯ ಪ್ರತಿಭೆ ಮುಖ್ಯ ಅನ್ನೋದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಉದಾಹರಣೆಯನ್ನು ಹೇಳ್ತಾ ಇದ್ದಾರೆ. ಒಂದು ಕಾವ್ಯದೊಳಗೆ ಬರ್ತಾ ಇದೆ, ವಸಿಷ್ಠನನ್ನು ಕಂಡ ವಟುವು ಹುಲಿಯನ್ನು ಕಂಡಂತೆ ಬೆದರಿದನು. ವಸಿಷ್ಠನನ್ನು ಕಂಡ ವಟುವು ಹುಲಿಯನ್ನು ಕಂಡಂತೆ ಬೆದರಿದನು ಅಂತಕ್ಕಂತಹ ವಿಚಾರ. ಹೆಂಗೆ ಇದು? ವಟು ಅಂತಂದ್ರೆ ಓದುಗಾರ ಅಂತ ಹೇಳ್ತೀವಿ, ವಿದ್ಯಾರ್ಥಿ ಅಂತ ಹೇಳ್ತೀವಿ. ಈ ಪದ್ಯದೊಳಗೆ ವಸಿಷ್ಠ ಮತ್ತು ಹುಲಿಗಳ ನಡುವೆ ರೂಪ ಹಾಗೂ ಗುಣಗಳ ಅಂತರದ ಸಾದೃಶ್ಯವಿಲ್ಲ, ವ್ಯಕ್ತಿಗೆ ಮತ್ತು ಪ್ರಾಣಿಗೆ ಅಂತಕ್ಕಂಥದ್ದು. ಆದರೆ ಬದಲಾಗಿ ವಟುವಿನ ಮನಸ್ಸಿನೊಳಗೆ ಅವೆರಡೂ ಕೆರಳಿಸಬಹುದು ಅನ್ನೋದನ್ನು ಹೇಳ್ತಾರೆ. ಅಂದ್ರೇನು? ವಸಿಷ್ಠನನ್ನು ಆ ವಟು ನೋಡಿದರೆ ಏನಾಗ್ತಾ ಇದೆ ಅಂತಂದರೆ ಹುಲಿ ಕಂಡಂತೆ ಅಂತಕ್ಕಂತಹ ವಿಚಾರವನ್ನು ಆ ವಟು ಏನು ಮಾಡ್ತಾ ಇದ್ದಾನೆ ಅಂತಂದ್ರೆ ಕಲ್ಪಿಸಿಕೊಳ್ತಾ ಇದ್ದಾನೆ ಮನಸ್ಸಿನೊಳಗೆ. ಕೆರಳಿಸಬಹುದಾದಂತಹ ರಸಭಾವಗಳ ಬಂಧನದಲ್ಲಿ ಸಾದೃಶ್ಯವಿದೆ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಭಾವ ಉಪಮೇಯ ಅನ್ನೋದು ಇಷ್ಟೇ. ನಾವು ಒಬ್ಬ ವ್ಯಕ್ತಿಯನ್ನು ಯಾವ ರೀತಿಯಾಗಿ ನೋಡ್ತಾ ಇದ್ದೀವಿ, ನೋಡುವಂತಹ ದೃಷ್ಟಿಕೋನ ಎಂಥದ್ದು, ಅದು ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಅರಿವಾಗ್ತಾ ಇದೆ. ಪ್ರಾಥಮಿಕ ಶಾಲೆಯೊಳಗೆ, ಪ್ರೌಢಶಾಲೆಯೊಳಗೆ ಶಿಕ್ಷಕರನ್ನು ಕಂಡ ತಕ್ಷಣ ಪ್ರೀತಿ ಬರ್ತಾ ಇದೆ, ಭಯ ಬರ್ತಾ ಇದೆ, ಗಂಭೀರತೆ ಉಂಟಾಗ್ತಾ ಇದೆ. ಪ್ರೀತಿ ಯಾಕೆ ಬರ್ತಾ ಇದೆ ಅಂದರೆ ಆ ಒಬ್ಬರು ಶಿಕ್ಷಕರು ಆ ವಿದ್ಯಾರ್ಥಿಗಳ ಜೊತೆಗಿರ್ತಕ್ಕಂತಹ ಅವಿನಾವ ಭಾವ ಸಂಬಂಧ. ಗಂಭೀರ ಭಯ ಯಾಕೆ ಬರ್ತಾ ಇದೆ ಅಂತಂದರೆ ಮಕ್ಕಳಿಗೆ ಅವರು ಶಿಕ್ಷಣ ಕೊಡುವಂತಹ ಒಂದು ವ್ಯವಸ್ಥೆ ಏನಾಗ್ತಾ ಇದೆ ಅಂತಂದರೆ ಭಯದ ಮೂಲಕವಾಗಿ ಆಗ್ತಾ ಇರ್ಬೋದು. ಹಿಂದೆಲ್ಲ ಏನಾಗ್ತಾ ಇತ್ತು ಅಂತಂದರೆ ಚಡಿ ಚಮ್ ವಿದ್ಯಾ ಗಮ್ ಅಂತಿದ್ದೆವು ನಾವು. ಈಗ ಆ ಕಾಲ ಇಲ್ಲ. ಚಡಿ ಚಮ್ ಅಂತಂದ್ರೆ ಸರ್ ಹೊಡೆದ ಏನು ಮಾಡ್ತಿದ್ರು ಅಂತಂದ್ರೆ ವಿದ್ಯೆಯನ್ನು ಕಲಿಸ್ತಿದ್ರು. ಆವಾಗ ಭಯ ಭಾಳಿತ್ತು. ಸರ್ ಹೊಡಿತಾರಪ್ಪ, ಓದ್ಕೊಂಡು ಹೋಗ್ಬೇಕಪ್ಪ, ನೋಡಿದ್ರನ್ನ ಹೊಡಿತಾರ, ನೋಡಿದ್ರನ್ನ ಭಯ ಆಕ್ಕತಿ, ಮನ್ಯಾಗ ಮನ್ಕೊಂಡ್ರೂ ಭಯ ಆಗ್ತೈತಿ, ಕಣ್ಣು ಮುಚ್ಚಿದ್ರು ಅದ ಸರು, ಕಣ್ಣು ತೆರೆದ್ರು ಅದ ಸರು. ಇದು ಏನಾಗ್ತಾ ಇದೆ ಅಂತಂದ್ರೆ ಭಾವ ಉಪಮೇಯ ಅಂತಕ್ಕಂತಹ ವಿಚಾರವನ್ನು ಹೇಳ್ತಾ ಇದ್ವಿ. ಓದ್ಕೊಂಡು ಹೋಗಬೇಕು, ಬಾಯ್ಪಾಠ ಮಾಡಬೇಕು, ಕೇಳಿದರೆ ಹೇಳಬೇಕು, ಈ ರೀತಿಯಾದಂತಹ ಭಯ ಏನು ಕಾಣ್ತಾ ಇದೆ ಅಂತಂದರೆ ಅದಕ್ಕೆ ಭಾವ ಉಪಮೇಯ ಅಂತ ಹೇಳ್ತೀವಿ. ಒಟ್ಟ ಶಿಕ್ಷಕನಿಗೆ ಹೇಗಾದರೂ ಮಾಡಿ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸ್ಬೇಕು ಅನ್ನೋದು ಸ್ವಲ್ಪ ಆ ಒಂದು ಹಿಂದಿನ ದಶಕದೊಳಗಿತ್ತು. ಈಗ ಏನಾಗ್ತಾ ಇದೆ ಅಂತಂದರೆ ಸಹಜ ಕಲಿಕೆಯನ್ನು ನಾವು ಕಾಣ್ತಾ ಇದ್ದೀವಿ. ಇರಲಿ, ಉಪಮಾ ಅಲಂಕಾರದೊಳಗೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ರೂಪ ಉಪಮೇಯ, ಗುಣ ಉಪಮೇಯ, ಭಾವ ಉಪಮೇಯ ಅನ್ನೋದನ್ನು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ತಿಳಿಸಲು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಉಪಮಾ ಅಲಂಕಾರ. ಇಂತಹ ಉಪಮಾ ಅಲಂಕಾರದೊಳಗೆ ಇವಿಷ್ಟೇ ಉದಾಹರಣೆಗಳಲ್ಲ, ಸಾಕಷ್ಟು ಉದಾಹರಣೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಲಕ್ಷ್ಮೀಶ ಕವಿಯನ್ನು ನಾವು ಉಪಮಾ ಲೋಲ ಅಂತ ಕರಿತೀವಿ. ಯಾಕೆ ಅಂತಂದರೆ ಉಪಮಾ ಲೋಲ ಅಂತ ವ್ಯಕ್ತಪಡಿಸ್ತೀವಿ. ಕವಿ ಚೂತವನ ಚೈತ್ರ ಅಂತಕ್ಕಂತಹ ಬಿರುದು ಆತನಿಗೆ ಬರ್ತಾ ಇದೆ. ಜೈಮಿನಿ ಭಾರತದೊಳಗೆ ಉಪಮಾಲೋಲ, ಉಪಮಾ ಅಲಂಕಾರಗಳನ್ನೇ ಏನು ಮಾಡಿದ್ದಾನ ಅಂತಂದ್ರೆ ಬಳಸಿಕೊಂಡಿದ್ದಾನ. ನಾಗಚಂದ್ರನು ಈ ರಾಮಚಂದ್ರ ಚರಿತ ಪುರಾಣದೊಳಗೆ ಉಪಮಾ ಅಲಂಕಾರಗಳನ್ನು ಬಳಕೆ ಮಾಡಿದ್ದಾನ. ಪದ್ಮಪತ್ರದ ಜಲಬಿಂದುವಿನಂತೆ ಚಂಚಲ ಮಾದುದು ಚಿತ್ತಮಂ ಅಂತಕ್ಕಂಥದ್ದನ್ನು ಬಳಕೆ ಮಾಡ್ತಾ ಇದ್ದಾನ. ಹೀಗೆ ಸಾಕಷ್ಟು ಉದಾಹರಣೆಗಳು ಏನಾಗ್ತಾ ಇದ್ದವು ಅಂತಂದ್ರೆ ಉಪಮಾ ಅಲಂಕಾರಕ್ಕೆ ಏನಾಗ್ತಾ ಇದ್ದವು ಅಂತಂದ್ರೆ ಇಲ್ಲಿ ಕಂಡು ಬರ್ತಾ ಇದ್ದವು. ಇನ್ನು ಈ ಅರ್ಥ ಅಲಂಕಾರದೊಳಗೆ ಇನ್ನೊಂದು ಎರಡನೇ ಅಲಂಕಾರ ಯಾವುದು ಅಂತಂದ್ರೆ ರೂಪಕ ಅಲಂಕಾರ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಏನು ರೂಪಕ ಅಲಂಕಾರ ಅಂತಂದ್ರೆ ಅಲ್ಲಿ ಎರಡೂ ವಸ್ತುಗಳು ಬೇರೆ ಬೇರೆ, ಇಲ್ಲಿ ಎರಡೂ ವಸ್ತುಗಳು ಒಂದೇ. ಅಲ್ಲಿ ಬೇರೆ ಬೇರೆ ವಸ್ತುಗಳನ್ನು ಹೋಲಿಕೆ ಮಾಡ್ತಾ ಇದ್ದೀವಿ. ಇಲ್ಲಿ ಎರಡೂ ವಸ್ತುಗಳು ಒಂದೇ ಅನ್ನೋದೇನಾಗ್ತಾ ಇದೆ ಅಂತಂದರೆ ರೂಪಕ ಅಲಂಕಾರ ಅನ್ನೋದನ್ನು ಸಾಮಾನ್ಯೀಕರಿಸುವಂತಹ ಕೆಲಸ ಏನಾಗ್ತಾ ಇದೆ ಅಂತಂದ್ರೆ ನಡೀತಾ ಇದೆ.
ಉಪಮಾನಕ್ಕೂ ಉಪಮೇಯಕ್ಕೂ ವ್ಯತ್ಯಾಸವನ್ನು ಮಾಡದೆ ಉಪಮಾನವೇ ಉಪಮೇಯವೆಂದು ಪರಿಗಣಿಸುವುದು ಈ ಅಲಂಕಾರದ ಮುಖ್ಯ ಲಕ್ಷಣ. ಎರಡರ ಗುಣಗಳಲ್ಲೂ ಇರುವ ಸಾಮಾನ್ಯವನ್ನು ಅನುಲಕ್ಷಿಸಿ ಉಪಮೇಯವನ್ನು ಉಪಮಾನವೇ ಎಂದು ಆರೋಪಿಸುವುದಾದರೆ ಅಂತಹ ಅಲಂಕಾರವನ್ನು ರೂಪಕವೆಂದು ಕರೆಯಬೇಕು. ಇದು ಭಾಮಹನ ಅಭಿಪ್ರಾಯ. ರೂಪಕ ಅಲಂಕಾರ ಎಂದರೆ ಉಪಮಾನ ಉಪಮೇಯ ವಸ್ತುಗಳು ಒಂದರಂತೆ ಮತ್ತೊಂದು ಇದೆಯೆಂದು ಅವುಗಳ ಹೋಲಿಕೆ ಎದುರು ಕಾಣುವಂತೆ ವರ್ಣಿಸಿದ ಒಂದು ಮತ್ತೊಂದೇ ಎಂದು ವರ್ಣಿಸಿದರೆ ಅದು ರೂಪಕ ಅಲಂಕಾರವಾಗುತ್ತದೆ. ಇಲ್ಲಿ ಎರಡೂ ವಸ್ತುಗಳು ಬೇರೆಯಲ್ಲ. ಮುಖ ಕಮಲ ಅಂತ ಹೇಳ್ತೀವಿ, ಅಲ್ಲಿ ಕಮಲದಂತೆ ಮುಖ ಅಂತಂದ್ರೆ ಉಪಮಾ ಅಲಂಕಾರ, ಮುಖ ಕಮಲ ಅಂತಂದ್ರೆ ರೂಪಕ ಅಲಂಕಾರ. ಇಷ್ಟೇ ವ್ಯತ್ಯಾಸ. ಕಮಲದಂತೆ ಮುಖ ಅಂತಂದ್ರೆ ಉಪಮಾ ಅಲಂಕಾರ, ಮುಖ ಕಮಲ ಅಂತಂದ್ರೆ ಅದು ರೂಪಕ ಅಲಂಕಾರ. ಇಷ್ಟೇ ಒಂದು ವ್ಯತ್ಯಾಸವನ್ನು ನೀವು ಗ್ರಹಿಸಿದರೆ ಸಾಕು. ಇಲ್ಲೊಂದು ಉದಾಹರಣೆಯನ್ನು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ವ್ಯಕ್ತಪಡಿಸ್ತಾ ಇದ್ದೀವಿ. ಏನು ಅಂತಂದ್ರೆ ಈ ಕಾವ್ಯದೊಳಗೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ತಾ ಇದ್ದೀವಿ. ಒಣಗುತ್ತಿದೆ ಕುರುವಂಶಲತೆ, ಒಣಗುತ್ತಿದೆ ಕುರುವಂಶಲತೆ, ಉಪಮಾನ ಕುರುವಂಶ, ಉಪಮೇಯ ಲತೆ, ಸಮಾನ ಧರ್ಮ ಒಣಗುತ್ತಿದೆ. ಉಪಮಾನ ಉಪಮೇಯ ಇವೆರಡೂ ಒಂದೇ. ಅದಂಗ ಅಂತಕ್ಕಂಥ ಕುಮಾರವ್ಯಾಸ ಭಾರತದೊಳಗೆ ಕುಮಾರವ್ಯಾಸ ಕವಿ ಏನು ಮಾಡ್ತಾ ಇದ್ದಾನೆ ಅಂತಂದ್ರೆ ಇಲ್ಲಿ ಹೇಳ್ತಾ ಇದ್ದಾನೆ, ಒಣಗುತ್ತಿದೆ ಕುರುವಂಶಲತೆ ಅಂತಕ್ಕಂತಹದ್ದನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಉಪಮಾನ ಕುರುವಂಶ, ಉಪಮೇಯ ಲತೆ, ಸಮಾನ ಧರ್ಮ ಒಣಗುತ್ತಿದೆ ಅನ್ನುವುದನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಈ ಮೇಲಿನ ರೂಪಕ ಅಲಂಕಾರ ಏನಾಗ್ತಾ ಇದೆ ಅಂತಂದ್ರೆ ಕುಮಾರವ್ಯಾಸ ಹೇಳ್ತಾನೆ, ಕುಮಾರವ್ಯಾಸನನ್ನು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತಕ್ಕಂತಹದ್ದನ್ನು ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಕರಿತಾ ಇದ್ದೀವಿ. ಗದುಗಿನ ಭಾರತದೊಳಗೆ ಕರ್ನಾಟಕ ಭಾರತ ಕಥಾಮಂಜರಿಯೊಳಗೆ ವ್ಯಕ್ತಪಡಿಸ್ತಾ ಇದ್ದಾನೆ. ಒಣಗುತ್ತಿದೆ ಕುರುವಂಶಲತೆ, ಲತೆ ಅಂತಂದ್ರೆ ಹೂವು. ಹೂವಿನ ಗುಣಧರ್ಮ ಏನು ಅಂತಂದ್ರೆ ಅರಳಿದ ಹೂವು ಬಾಡಬೇಕು. ಬಾಡುವಂತಹ ಗುಣಧರ್ಮ ಏನಾಗ್ತಾ ಇದೆ ಅಂತಂದ್ರೆ ಒಣಗುವುದು ಅಂತ ಹೇಳ್ತೇವೆ. ಕುರುವಂಶಲತೆ, ಕುರುವಂಶಲತೆ ಅಂತಂದ್ರೆ ಹೂವು ಅಂತ ಹೇಳ್ತೀವಿ. ಅದು ಯಾರು ಅಂತಂದ್ರೆ ದುರ್ಯೋಧನ. ದುರ್ಯೋಧನನ ಒಂದು ಪ್ರಸಂಗವನ್ನು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಹೇಳ್ತಾ ಇದ್ದಾನೆ ಕುಮಾರವ್ಯಾಸ. ಕೌರವರ ಅಧಿಪತಿ ದುರ್ಯೋಧನನ ಮರಣದ ಸನ್ನಿವೇಶವನ್ನು ಕೇವಲ ಒಂದು ಕಾವ್ಯದ ಚರಣದಲ್ಲಿ ಕವಿ ಕುಮಾರವ್ಯಾಸ ಏನು ಮಾಡ್ತಾ ಇದ್ದಾನೆ ಅಂತಂದ್ರೆ ಇಲ್ಲಿ ಹೇಳ್ತಾ ಇದ್ದಾನೆ. ದುರ್ಯೋಧನನ ಸಾವು ಇಲ್ಲಿ ಲತೆಯ ಗುಣಧರ್ಮ ಅವಸಾನ ಹೊಂದುವುದೇ ಇಲ್ಲಿ ಆಗಿರುವುದರಿಂದ ಎರಡೂ ಗುಣಧರ್ಮಗಳು ಒಂದೇ ಬಿಂಬಿತವಾಗುತ್ತವೆ ಅನ್ನೋದನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಎರಡೂ ಗುಣಧರ್ಮಗಳು ಒಂದೇ ಆಗುತ್ತವೆ ಅಂತಕ್ಕಂತಹ ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಇದು ಏನಾಗ್ತಾ ಇದೆ ಅಂತಂದ್ರೆ ರೂಪಕ ಅಲಂಕಾರಕ್ಕೆ ಒಂದು ಉದಾಹರಣೆ. ಇಲ್ಲಿ ಎರಡನೇ ಉದಾಹರಣೆ ಷಟ್ಪದಿ ಬ್ರಹ್ಮ ರಾಘವಾಂಕಂದು ಬರ್ತೈತಿ. ಒಂದನೇ ಉದಾಹರಣೆ ಕುಮಾರವ್ಯಾಸಂದು, ಎರಡನೇ ಉದಾಹರಣೆ ರಾಘವಾಂಕದ್ದು ಹರಿಶ್ಚಂದ್ರ ಕಾವ್ಯದೊಳಗೆ. ಪುರದ ಪುಣ್ಯಂ ಪುರುಷ ರೂಪಿಂದೇ ಹೋಗುತ್ತಿದೆ, ಪುರದ ಪುಣ್ಯಂ ಪುರುಷ ರೂಪಿಂದೇ ಹೋಗುತ್ತಿದೆ. ಉಪಮಾನ ಪುರದ ಪುಣ್ಯ ಅಯೋಧ್ಯಾನಗರ ಅಂತ ಕರಿತೀವಿ. ಉಪಮೇಯ ಪುರುಷ ಯಾರು ಅಂದ್ರೆ ಹರಿಶ್ಚಂದ್ರ ಮಹಾರಾಜ. ಸಮಾನ ಧರ್ಮ ಯಾವುದು ಅಂತಂದ್ರೆ ಹೋಗುತ್ತಿದೆ. ಷಟ್ಪದಿ ಬ್ರಹ್ಮ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದೊಳಗೆ ಇಲ್ಲಿ ಏನು ಮಾಡ್ತಾ ಇದ್ದಾನಂತಂದ್ರೆ ಹೇಳ್ತಾನೆ, ಪುರದ ಪುಣ್ಯಂ ಪುರುಷ ರೂಪಿಂದೇ ಹೋಗುತ್ತಿದೆ. ಪುರದ ಪುಣ್ಯ ಇಲ್ಲಿವರೆಗೂ ಯಾವಾದಿತ್ತು ಅಂತಂದ್ರೆ ಹರಿಶ್ಚಂದ್ರ ಮಹಾರಾಜ ಇರುವರೆಗೆ ಇತ್ತು. ಹರಿಶ್ಚಂದ್ರ ಮಹಾರಾಜ ಯಾವಾಗ ಹೊರಗೆ ಹೋಗ್ತಾ ಇದ್ದಾನೋ, ವಿಶ್ವಾಮಿತ್ರ ಬಂದು ಯಾವಾಗ ಒಳ ಹೊಕ್ಕೋತಾ ಇದ್ದಾನೋ ಅಲ್ಲಿವರೆಗೂ ಏನಾಗಿತ್ತು ಅಂತಂದ್ರೆ ಇದು ಪುಣ್ಯದ ಸ್ಥಳ ಆಗಿತ್ತು. ಈಗೇನಾಯಿತು ಅಂತಂದ್ರೆ ಆ ಪುಣ್ಯ ಎಲ್ಲವೂ ಆತನಿಂದೇ ಹೊರಟು ಹೋಗ್ತಾ ಇದೆ. ಯಾಕೆಂದ್ರೆ ಹರಿಶ್ಚಂದ್ರ ಮಹಾರಾಜ ಇಡೀ ಸಾಮ್ರಾಜ್ಯವನ್ನು ವಿಶ್ವಾಮಿತ್ರನಿಗೆ ಅರ್ಪಿಸಿ ಏನು ಮಾಡ್ತಾ ಇದ್ದಾನ ಅಂತಂದ್ರೆ ಅಲ್ಲಿ ಹೊರಟು ಹೋಗ್ತಾ ಇದ್ದಾನ. ನಕ್ಷತ್ರನ ಜೊತೆಗೆ ಕೂಡಿ ಅಲ್ಲಿ ಹೊರಟು ಹೋಗುವಂತಹ ಪ್ರಸಂಗ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಕವಿ ರಾಘವಾಂಕ ಏನು ಮಾಡ್ತಾ ಇದ್ದಾನಂತಂದ್ರೆ ಹೇಳ್ತಾನ, ಪುರದ ಪುಣ್ಯಂ ಪುರುಷ ರೂಪಿಂದೇ ಹೋಗುತ್ತಿದೆ ಅಂತಕ್ಕಂತಹ ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಇದು ಅರ್ಥಾಲಂಕಾರದಲ್ಲಿ ಬರ್ತಕ್ಕಂತಹ ಪ್ರಕಾರಗಳಲ್ಲಿ ಎರಡು ಪ್ರಕಾರಗಳನ್ನು ಇವತ್ತೇನು ಮಾಡಿದ್ದೀವಿ ಅಂತಂದ್ರೆ ಅಧ್ಯಯನ ಮಾಡಿದ್ದೀವಿ. ಒಂದು ಉಪಮಾ ಅಲಂಕಾರ, ಇನ್ನೊಂದು ರೂಪಕ ಅಲಂಕಾರ. ಇನ್ನೂ ಏನಾಗ್ತಾ ಇದ್ದವು ಅಂತಂದ್ರೆ
3 ಅಲಂಕಾರಗಳು ಉಳಿತಾ ಇದ್ದವು. ಉತ್ಪ್ರೇಕ್ಷೆಯ, ದೃಷ್ಟಾಂತ, ಸ್ವಭಾವೋಕ್ತಿ ಅಲಂಕಾರ. ಈ 3 ಅಲಂಕಾರಗಳನ್ನು ಉತ್ಪ್ರೇಕ್ಷೆ ಹಾಗೂ ದೃಷ್ಟಾಂತ, ಸ್ವಭಾವೋಕ್ತಿ ಅಲಂಕಾರಗಳನ್ನು ಮುಂದಿನ ಒಂದು ವಿಡಿಯೋ ಪಾಠದೊಳಗೆ ಏನು ಮಾಡೋಣ ಅಂತಂದ್ರೆ ನಿಯಮ ಸಹಿತವಾಗಿ, ಉದಾಹರಣೆ ಸಹಿತವಾಗಿ ಏನು ಮಾಡೋಣ ಅಂತಂದ್ರೆ ಆ 3 ಅಲಂಕಾರಗಳನ್ನು, ಅರ್ಥಾಲಂಕಾರದ ವಿಧಗಳನ್ನು ಅವಲೋಕನ ಮಾಡೋಣ. ಅಲ್ಲಿವರೆಗೂ ಈ ಒಂದು ಪಾಠಗಳನ್ನು ಆಲಿಸ್ರಿ. ಮತ್ತೊಂದು ಮುಂದುವರೆದ ಭಾಗದ ಪಾಠದೊಂದಿಗೆ ತಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಅಲ್ಲಿವರೆಗೂ